ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಎಗ್ ಬಿರಿಯಾನಿ ಮಾಡೋಣ ನೈಟ್ ಊಟಕ್ಕೆ ಅಂತೇಳಿ ಪ್ರಿಪೇರ್ ಮಾಡ್ಕೊತಿದ್ದೇನೆ. ಸ್ವಲ್ಪ ಪಾತ್ರೆ ಇದ್ವು ತೊಳಿತಾ ಇದ್ದೆ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ಎಗ್ ಬಿರಿಯಾನಿ ಹೇಗಿದೆ ಬಂದಿದೆ ಅಂತ ನೋಡಿ. ಈಗ ಎಗ್ ಬಿರಿಯಾನಿ ಮಾಡುವಾಗ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಕಡೆ ಇಟ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಮೊಟ್ಟೆ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದೇ ಮೊಟ್ಟೆ ಎಲ್ಲ ಹಾಕಿ ನಿಧಾನ ಹಾಕಿ ಒಡೆದ್ಬಿಡುತ್ತೆ. ನಿಧಾನ ಒಂದೊಂದೇ ಮೊಟ್ಟೆ ಎಲ್ಲ ಹಾಕಿ, ಈಗ ನಿಧಾನ ಹಾಕಲಿಲ್ಲ ಅಂದರೆ ಪಟ್ಟನ ಒಡೆದ್ಬಿಟ್ರೆ ಕಷ್ಟ. ಹಾಗಾಗಿ ಫೈನಲಾಗಿ ಎಲ್ಲ ಮೊಟ್ಟೆ ಹಾಕೋದೆಲ್ಲ ಮುಗಿದಾದ್ಮೇಲೆ ನೋಡಿ, ಈಗ ಕುದೀತಾ ಇದೆ. ಒಂದು 15 ನಿಮಿಷ ಕುದಿಸಾದ್ಮೇಲೆ ಒಂದು ಕಡೆಗೆ ಕುಕ್ಕರ್ ಇಟ್ಟು ನಿಮಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆಗಾದ್ಮೇಲೆ ಬಿಸಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಬಿಸಿ ಎಲ್ಲ ಆದಮೇಲೆ ನಾನು ಏನು ಹಾಕ್ತೀನಿ ಗೊತ್ತಾ, ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕಿ, ಆಮೇಲೆ ಸೋಪಿನ ಕಾಳು ಅಂತಾರಲ್ಲ, ಸೋಪಿನ ಕಾಳು, ಪಲಾವೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಚೂರು ಬಾಡಿಸ್ತೀನಿ ಅಷ್ಟೇ. ಭಾಳಲ್ಲ, ಒಂದು ಸ್ವಲ್ಪ ಅಷ್ಟೇ ಬಾಡಿಸ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಬಾಡಿಸ್ತೀನಿ. ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ತೊಗೊಳ್ಳಿ. 2 ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಅದನ್ನೆಲ್ಲ ಹಾಕಿ ಫುಲ್ ಕೈ ಆಡಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಣ್ಣ ಮೀಡಿಯಮ್ ಉರಿಯಲ್ಲಿ ಕ್ಲೀನಾಗಿ ಕೈ ಆಡಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕದು. ಆಮೇಲೆ ಅದಕ್ಕೆ ಟೊಮೊಟೊ ಹಾಕಬೇಕು. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇವಾಗ ಇದಕ್ಕೆ ಟೊಮೊಟೊ ಹಾಕೋಣ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡು ಅದಕ್ಕೆ ಈಗ ಈ ಥರ ಫುಲ್ ಹಾಕಿ ಕೈ ಆಡಿಸ್ತಾ ಇದ್ದೀನಿ. ಅದು ಬೇಗ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕಿ. ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ, ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಕೈ ಆಡಿಸಿ. ಅದನ್ನು ನಿಮಗೆ ಎಷ್ಟು ಬೇಕಲ್ಲ ಅದಕ್ಕೆ ಅಷ್ಟೇ ಹಾಕಿ, ಆಮೇಲೆ ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಹಾಕ್ಕೊಳವಂತ್ರಿ. ಈಗ ಎಷ್ಟು ಬೇಕಲ್ಲ ಅಷ್ಟೇ ಹಾಕಿ. ಟೊಮೊಟೊ ಹಣ್ಣು ಫುಲ್ಲೆಲ್ಲ ಒಂದು ಸ್ವಲ್ಪ ಇದು ಆಗಲಿ. ಆದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಾವು ಎರಡು ಸಣ್ಣ ಸ್ಪೂನ್ ಇದೆ, ಹಂಗಾಗಿ ಅದರಿಂದ ಒಂದು ಸಲ ಅರ್ಧ ಒಂದು 3 ಸಲ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕ್ಕೊಳ್ಳಿ. ನಾನು ಮಾತ್ರ ಅಷ್ಟು ಹಾಕಿದ್ದೀನಿ. ಅದರ ಜನದ ಮೇಲೆ ನೀವು ಎಷ್ಟು ಅಕ್ಕಿ ಹಾಕ್ತೀರಾ ಅನ್ನೋದ ಮೇಲೆ. ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಬಿರಿಯಾನಿ ಪೌಡ್ರ್ ಇದೆ, ಅದನ್ನೆಲ್ಲ ಹಾಕಿದ್ದೀನಿ. ಹಾಕಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕದು. ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ಅದಕ್ಕೆ ನೀರೆಲ್ಲ ಹಾಕಬೇಕು. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ. ನಾನು ಹೇಳಿದ್ನೆಲ್ಲ ಆವತ್ತೇ, ನಮ್ಮ ಮನೇಲಿ ಖಾರ ಯಾರೂ ಭಾಳ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಹೇಗೆ ತಿಂತಾರಲ್ಲ ಆ ಥರ ನೋಡಿ ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಅದಕ್ಕೆ. ಅದೇ ಖಾರದ ಪುಡಿ ಎಲ್ಲ ಹಾಕಿ ಆದಮೇಲೆ ಕ್ಲೀನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅದನ್ನು. ಫುಲ್ಲದು ಎಣ್ಣೆ ಕುದ್ದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಮುಚ್ಚಿಬಿಟ್ಟೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇವಾಗ ಫುಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಅದೀಗ. ಇದು ಬಿಟ್ಕೊಂಡಾದಮೇಲೆ ಅದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ಲ ನೀವು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ. ಅಂದರೆ ನಾವು 4 ಜನ ಇದ್ದೀವಲ್ಲ, ಹಂಗಾಗಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು 4 ಲೋಟ ನೀರು ಹಾಕ್ತೀನಿ. ಅಂದರೆ ದೊಡ್ಡ ಲೋಟ ಅಲ್ಲ, ಸಣ್ಣ ಲೋಟ. ಹಾಗಾಗಿ ಅದರಿಂದ ಒಂದು 4 ಲೋಟ ನೀರು ಹಾಕ್ತೀನಿ. ದೊಡ್ಡ ಲೋಟ ಆದರೆ ದೊಡ್ಡ ಲೋಟದಿಂದ ಅಕ್ಕಿ ತೊಗೊಂಡ್ರೆ 1 ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. ನಮ್ಮದು ಸಣ್ಣ ಲೋಟ ಇದ್ದಿರೋದ್ರಿಂದ ನಾನು 4 ಲೋಟ ನೀರು ಹಾಕಿದ್ದೀನಿ. ಇದೆಲ್ಲ ಫುಲ್ಲೆಲ್ಲ ಕೈ ಆಡಿಸಿ ಕೈ ಬಿಡಿ. ಅದಕ್ಕೆ ಕುದಿ ಬಂದಿದೆ. ಅದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಹೇಗಿದೆ ನೋಡಿ. ಏನಾದರೂ ಬೇಕಾದರೆ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ. ನಾನಂತೂ ನೋಡಿದೆ, ನನಗೆಲ್ಲ ಸಾಕು ಅನ್ನಿಸ್ತು. ಹಾಗಾಗಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ 2 ಸಲ ಕ್ಲೀನಾಗಿ ಅಕ್ಕಿ ತೊಳೆದಾದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಹಾಕ್ತಾಯಿದ್ದೀನಿ. ಅದನ್ನು ಕ್ಲೀನಾಗೆಲ್ಲ ಬಳಿದು ಹಾಕಿ ಆಮೇಲೆ ಅದನ್ನ ಕೈ ಆಡಿಸ್ತೀನಿ ಇನ್ನೊಂದು ಸಲ. ಅಕ್ಕಿ ಎಲ್ಲ ಕ್ಲೀನಾಗಿ ಹಾಕಿ ಆದಮೇಲೆ ಕೈ ಆಡಿಸ್ಬೇಕು ಅದನ್ನು.
ಯಾಕಂದರೆ ಒಂದೊಂದು ಕಡೆ ಹಾಗೆ ಇದ್ದಿರುತ್ತೆ ಅದು, ಹಾಗಾಗಿ ಅದನ್ನು ಕೈ ಆಡಿಸಿ ಈಗ ಫುಲ್ಲು ಕ್ಲೀನಾಗಿ ಚೆನ್ನಾಗಿ ಕೈ ಆಡಿಸಿ ಅದನ್ನು ಕೈ ಆಡಿಸಿ ಆದಮೇಲೆ ಸ್ವಲ್ಪ ಕುದಿ ಬರಬೇಕದು. ಕುದಿ ಬಂದಾದ್ಮೇಲೆ ಟೇಸ್ಟ್ ನೋಡ್ಕೊಳ್ಳಿ ನೀವು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಏನಾದರೂ ತಪ್ಪು ಮಾತಾಡಿದರೆ ಸಾರಿ. ಈ ಮೊಟ್ಟೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸೆಂಟ್ರಲ್ಲಿ ಕೊಯ್ಯಬೇಕು. ಯಾಕೆಂದರೆ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಒಡೆಯಲ್ಲ ಆ ಥರ. ಈ ಥರ ಮಾಡಿ ಹಾಕಿದರೆ ಮೊಟ್ಟೆ ಒಡೆಯಲ್ಲ. ಆಮೇಲೆ ಖಾರ ಪುಡಿ ಉಪ್ಪು ಎಲ್ಲ ಹಿಡಿಯುತ್ತೆ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಎಣ್ಣೆ ಕಾದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಆದಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಜಸ್ಟ್ ಅದಕ್ಕೆ ಹಿಡಿಯೋ ಥರ ಅಷ್ಟೇ. ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಮೊಟ್ಟೆ ಎಲ್ಲ ಒಂದೊಂದಾಗಿ ಹಾಕಿ ಅದರೊಳಗಡೆ ಹಾಕಿ ಅದನ್ನು ಕ್ಲೀನಾಗಿ ಕೈ ಆಡಿಸಿ ಕ್ಲೀನಾಗಿ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡೋ ಥರ ಮಾಡಿ. ಹೀಗೆಲ್ಲ ಮಾಡಿದರೆ ಉಪ್ಪು ಖಾರ ಹಿಡಿಯುತ್ತೆ. ಆಮೇಲೆ ಮೊಟ್ಟೆ ಒಡೆಯಲ್ಲ, ಅದರೊಳಗೆ ಹಾಕಿದ್ರೆ ನೋಡಿ ಲಾಸ್ಟಿಗೆ ಈ ಥರ ಬಂದಿದೆ. ಈಗ ಈ ಕಡೆ ಕುದೀತಾ ಇದೆ ಇದು. ಇದರಲ್ಲಿ ಒಂದೊಂದೇ ಮೊಟ್ಟೆ ಹಾಕಿ ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಾಕು, ನಾವು 4 ಜನ ಇದ್ದೀವಿ ಅಂತ 4 ಮೊಟ್ಟೆ ಹಾಕಿದ್ದೀನಿ. ನನ್ನ ಮಗ ತಿನ್ನಲ್ಲ ಇದ್ರೊಳಗಿಂದು, ಹಾಗಾಗಿ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ಕೈ ಆಡಿಸ್ಕೊಳ್ಳಿ, ಭಾಳ ಅಲ್ಲ, ಸ್ವಲ್ಪ ಕೈ ಆಡಿಸ್ಕೊಂಡು ಆದಮೇಲೆ ಕುಕ್ಕರ್ ವಿಷಲ್ ಹಾಕಿಬಿಡಿ, ಮುಚ್ಚಿಬಿಡಿ. ಅದನ್ನು ಮುಚ್ಚಿ 1 ವಿಷಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್. ನಾನು 1 ವಿಷಲ್ ಅಷ್ಟೇ ಹೊಡೆಸಿದ್ದು. 1 ವಿಷಲ್ ಹೊಡೆಸ್ಕೊಂಡ್ರೆ ಇಲ್ಲಿಗೆ ಮುಗೀತು. ಇದು ಮೊಟ್ಟೆ ಬೇಯಿಸಿಟ್ಟಿದ್ನಲ್ಲ ಅವನ್ನ ಇಡಿ ಅದ್ರ ಮೇಲೆ ಖಾರ ಪುಡಿ ಉಪ್ಪೆಲ್ಲ ಹಾಕಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದರೊಳಗೆ ಒಂದೊಂದು ಹಿಂಗೆ ದಬ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸೈಡ್ಸಿಗೆ ಏನಾದರೂ ಬೇಕಲ್ಲ, ಹಾಗೆ ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ಇಷ್ಟ ಆಗಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಸೈಡ್ಸ್ಗೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಈ ಥರ ಎಲ್ಲ ಆದಮೇಲೆ ಇವಾಗ ಕುಕ್ಕರ್ ಬಿರಿಯಾನಿ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ ಸರ್ವ್ ಮಾಡ್ತೀನಿ ಈಗ. ಈ ಥರ ಬಂದಿದೆ ನೋಡಿ. ನಿಮ್ದು ಯಾವ ಥರ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ ಫ್ರೆಂಡ್ಸ್? ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನಾದರೂ ತಪ್ಪಿದರೆ ಸಾರಿ, ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.